ಇವಾಗ ನಾನೇನ್ ಕೇಳಿದ್ ನಿನ್ಗೆ? ಮಲ್ಗಿದ್ ಎದ್ದಲ್ಲ ಬೆಡ್ಶೀಟ್ ಎತ್ತಾಕ್ಬೇಕು ಅಂತ ತಾನೇ ಕೇಳಿದ್ದು. ಅದಕ್ಕೇನಂದೆ ನೀನು? ಹಂಗಂದ್ರೆ ಹೌದು ಮತ್ತೆ ಹೌದು, ನಮ್ಮ ಮನೆ ಕೆಲಸ ನಾವೇ ಮಾಡ್ಕೋಬೇಕು. ಹಂಗಾಗಿ ಎಲ್ಲರೂ ಮನೆ ಕೆಲಸದವ್ರಯ್ಯ. ನೀನು ಮಾಡ್ಬೇಕು ತಾನೆ, ನೀನು ಊಟ ಮಾಡ್ತೀಯ ತಾನೆ. ನೀವು ಊಟ ಮಾಡಿದ್ಮೇಲೆ ತೊಳೆದಿಬೇಕಂತ ತಟ್ಟೆ ಇಲ್ಲ, ತೊಳಿಬೇಕು ತಾನೆ. ಯಾವುದು? ಬಟ್ಟೆ ಯಾರು ಒಗಿತಾರೆ? ಬಟ್ಟೆ ಒಗಿಯದ? ಓ ಕತೆ. ಆಮೇಲೆ ಅದು ಯಾರ್ಯಾರ ಕೆಲಸ ಏನೇನು ಅಂತ ಹೇಳ್ಬಿಡ. ಹೋಗ್ಲಿ ಆಯ್ತು ನೋಡೋಣ. ಎಲ್ಲಾರು ಮನೆ ಕೆಲಸನೇ ಮಾಡ್ತಾ ಇದ್ರೆ ಹೊರಗಡೆ ಕೆಲಸ ಯಾರು ಮಾಡ್ತಾರೆ? ನಾನು ಮನೇಲಿ ಹೊರಗಡೆ ಎರಡು ಕಡೆ ಕೆಲಸ ಮಾಡ್ಬೇಕಾ? ಏಕೆ? ಏಯ್, ನಾನು ಹೊರಗಡೆ ಹೋಗಿ ದುಡ್ಕೊಂಬತ್ತೀನಲ್ವಾ, ನಾನು ಯಾಕೆ ಮನೆ ಕೆಲಸ ಮಾಡೋಣ? ನಾನು ಮಾಡಲ್ಲ. ನನ್ನ ಕೆಲಸನ ನೀನ್ ಮಾಡು. ಮಾಡ್ಬೇಕು, ಇಲ್ಲಾಂದ್ರೆ ತಿಂಡಿ ತಿನ್ನಕ್ಕೆಲ್ಲ ದುಡ್ಡೆಲ್ಲಿರುತ್ತೆ. ಅದಕ್ಕೆ ನನ್ನ ಬದಲು ನನ್ನ ಕೆಲಸ ನೀನ್ ಮಾಡು, ಆಯ್ತಾ? ನಿಂಗೆ ತಿಂಡಿ ಎಲ್ಲ ಕೊಡಿಸ್ತೀನಿ ನಾನು, ಓಕೆನಾ? ಹಂಗೆಲ್ಲ ಕೆಲಸ ಎಲ್ಲ ಡಿವೈಡ್ ಮಾಡಬಾರ್ದು. ಡಿವೈಡ್ ಮಾಡಿದ್ಮೇಲೆ ನೀನು ಕೂಡ ಒಂದು ಕೆಲಸ ಮಾಡಬೇಕು, ಓಕೆ? ಕಸ ಗುಡಿಸೋದು ನಿನ್ನ ಕೆಲಸ. ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ನೀನು ರಾತ್ರಿ ಹೊತ್ತು ಮಲ್ಕೊಂಡಾಗ ಚಾಪೆ ಎಲ್ಲ ಹಾಸ್ಬೇಕು. ಚಾಪೆ ಬೆಡ್ಶೀಟು ದಿಂಬೆ ಎಲ್ಲ ಹಾಕ್ಬೇಕು, ಆಯ್ತಾ? ಬೆಳಗ್ಗೆ ಎದ್ದ ತಕ್ಷಣ ಅದೆಲ್ಲ ನೀಟಾಗಿ ಎತ್ತಿ ಮಡಿಸಿ ಇಡಬೇಕು. ಇದು ನಿನ್ನ ಕೆಲಸ, ಆಯ್ತಾ? ಡೈಲಿ ಇನ್ಮೇಲೆ ಅದು ನಿಂದೇ ಕೆಲಸ, ನೀನೇ ಮಾಡಬೇಕು, ಓಕೆನಾ? ನೀನೇನು ಮಾಡ್ತಿರ್ತೀಯ? ಓಕೆ. ಆಯ್ತು, ಓಕೆ. ಸರಿ. ಏನ ಬಾಲ ಕಟ್ ಮಾಡ್ಲಾ? ಬಾಲ ಕಟ್ ಮಾಡ್ತೀನಿ. ಏನಾರ ಹೇಳಿದ್ರೆ ನಾನೇನು ಮನೆ ಕಲಿಸ್ತಾಳ ಅಂತೀಯ? ಹಿಡ್ಕತೀನಿ ನಿನ್ನ, ಬಿಡಲ್ಲ, ಎಲ್ಲೋದ್ರು ಬಿಡಲ್ಲ. ಹಿಡ್ದಾಕ್ತೀನಿ ನಿನ್ನ, ಹಿಡ್ದಾಕ್ತೀನಿ ಎಲ್ಲೋದ್ರು ಬಿಡಲ್ಲ. ತಪ್ಪಿಸ್ಕೊಂಡು ಎಲ್ಲೋ ಹೋಗಕ್ಕಾಗಲ್ಲ ನೀನು. ಅಕ್ಕ ತಪ್ಪಿಸ್ಕೊಂಡು ಹೋಯ್ತಾಳೆ. ನನ್ನ ಕ್ಯಾಮ್ರಾದಲ್ಲಿ ಹಿಡ್ದಾಗಿಬಿಟ್ಟಿದ್ದೀನಿ. ಹೌದು, ಎಲ್ಲೋದ್ರೂ ಬಿಡಲ್ಲ, ಹಿಡ್ದಾಕ್ತೀನಿ. ಬೆಡ್ಶೀಟ್ ಕಿತ್ತಾಕ್ತೀನಿ. ಇವಾಗ ಯಾರೋ ಒಬ್ರು ಎದ್ರಕೊಂಡು ಹೋಗಿ ಬೆಡ್ಶೀಟ್ ಒಳಗಡೆ ಕುತ್ಕೊಂಡ್ಬಿಟ್ಟವ್ರೆ ಅಂತ ಹೇಳ್ತೀನಿ. ಅವಾಗ ನೀನು ಪುಕ್ಲ ಅಂತ ಗೊತ್ತಾಗುತ್ತೆ. ಯಾರೋ ಅವ್ರು ಎದ್ರಕೊಂಡು ಹೋಗಿ ಬೆಡ್ಶೀಟ್ ಒಳಗಡೆ ಕುತ್ಕೊಂಡವ್ರೆ, ಪುಕ್ಕಲ್ರು. ಧೈರ್ಯ ಇದ್ರೆ ಬೆಡ್ಶೀಟ್ ತೆಗೆದು ಹೊರಗಡೆ ಬರ್ಬೋದು, ಧೈರ್ಯ ಇಲ್ಲ ಅಂದ್ರೆ ಪುಕ್ಕಲ್ರು ಅಂತ ಬಿರುದು ಕೊಡ್ತೀವಿ ನಾವು. ಕದ್ದು ಬಗ್ಗಿ ನೋಡ್ತಾವ್ರೆ, ಧೈರ್ಯ ಇದ್ರೆ ಹೊರಗಡೆ ಬನ್ನಿ. ಎದುರು ಪುಕ್ಕಲಿ ಜೀವಿತ.